बेळगाव जिल्ह्यातील सौंदत्ती तालुक्यातील नवलतीर्थ धरण येथून उजनी कालव्यामध्ये सोडणे जाणारे पाणी उद्यापासून बंद करण्याचा निर्णय घेण्यात आलाय। उन्हाळ्याच्या पार्श्वभूमीवर पिण्याच्या पाण्याची टंचाई निर्माण होण्याची शक्यता असल्यानं हा निर्णय घेण्यात आल्याची माहिती कर्नाटक सिंचन निगमाने प्रसिद्धी पत्रकाद्वारे दिली आहे। मलप्रभा प्रकल्प सल्लागार समितीच्या बैठकीत हा निर्णय घेण्यात आला। जलाशयातील पाण्याची पातळी झपाट्याने कमी होत असल्यानं पिण्याच्या पाण्यास प्रथम प्राधान्य देण्याचं ठरवण्यात आलंय। मात्र या निर्णयाला रामदुर्ग तालुक्यातील शेतकऱ्यांनी तीव्र विरोध दर्शवलाय। किमान आणखी 15 दिवस पाणी सोडावं अशी मागणी त्यांनी केली आहे। ರಾಮದುರ್ಗ ತಾಲೂಕಿನ ಯರಕಿತ್ತೂರಿಂದ ಮಾತಾಡ್ತಾ ಇರೋದು। ಹೆಸರು ಸಂಗೀತಾ ಶಿವಾನಂದ ಪೂಜಾರ್। ಈ ನೀರಿಗಾಗಿ ಎಷ್ಟೊಂದು ಹೋರಾಟ ಮಾಡಾಕತ್ತೀವಿ, ಆದ್ರೆ ಏನು ಮಾಡೋದು, ಒಟ್ಟು 21ನೇ ತಾರೀಕು ಅಷ್ಟೇ ಬಂದ್ ಮಾಡ್ತೀವಿ ಅಂದಾರ। 28ನೇ ತಾರೀಕಿನ ಮಟ್ಟ ಹೇಳ್ಯಾರ, ಆದ್ರೆ ಅವ್ರು ಹೇಳಿದ ಪ್ರಕಾರ ನಡ್ಕೊಲಾರಕ್ಕೆ ಈ ಹೋರಾಟಕ್ಕೆ ನಿಂತೀವಿ ನಾವು। ಆದರೆ ಯಾವ ಸಹಾಯನೂ ಯಾರು ಮಾಡ್ತಾ ಇಲ್ಲ ನಮಗೆ। ಈ ಮಾಡ್ತಾ ಇಲ್ಲ ಅಂದ್ರೆ ನಾವು ಏನಂತಂದು ಎಲ್ಲನೂ ಮಾಡಬೇಕು, ಹೆಂಗಿರ್ಬೇಕು, ರೈತರು ಹೆಂಗೆ ಬದುಕಬೇಕು, ನಾವು ರೈತರಂತಂದು ಎದಕ್ಕೆ ಮಾಡ್ಯಾರ ಇದನ್ನ? ನಾವು ಬೆಳಿಲಿಲ್ಲ ಅಂದ್ರೆ ಯಾರು ಏನು ತಿಂತಾರ? ಯಾರು ತಿನ್ನಕ್ಕೆ ಸಾಧ್ಯ ಇಲ್ಲ। ನಾವು ಬೆಳೆದಾಗ ಅವ್ರು ತಿನ್ಬೇಕಾಗತ್ತೆ। ಅವ್ರು ಗೌರ್ಮೆಂಟ್ಲಿಂದ ಮ್ಯಾಲೆ ಕುಂತಾರ ಅಂದಮೇಲೆ ನಮ್ಮ ಸಹಾಯ ಇಲ್ಲ, ಕುಂತಿಲ್ಲ ಅವ್ರು ಬೆಳೆಯಾಕತ್ತಾರಂದ್ರೆ ನಾವೇ ಕಾರಣ ಅಂತ ಅವ್ರು ತಿಳ್ಕೊಲಿಲ್ಲ ಅಂದ್ರೆ ಯಾರೇನು ಮಾಡೋಕ್ಕಾಗಂಗಿಲ್ಲ। ಈಗ ಅವ್ರು ದಯವಿಟ್ಟು ನಾ ಹೇಳ್ಬೇಕಂದ್ರೆ ನೀರು ಬಿಡಲಿಲ್ಲ ಅಂದ್ರೆ ನಾವು ಏನಾರ ಒಂದು ನಿರ್ಧಾರ ತಗೋಬೇಕಾಗತ್ತೆ। ಅದ್ರ ಪರವಾಗಿ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಎಲ್ಲರೂ ಇಲ್ಲಿ ಬರ್ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದಂದ್ರೆ ಒಟ್ಟು 28ರ ಮಟ್ಟ ನಮಗೆ ಮುಂದೆ ನೀರು ಒರೆಸ್ಲಿಲ್ಲ ಅಂದ್ರೆ ನಾವು ಏನು ಇದನ್ನ ಮಾಡ್ತೀವಿ, ಅದ್ರ ಮೇಲೆ ಅವ್ರು ಇದನ್ನ ಮಾಡಲೇಬೇಕು। ಎಂಥ ಅಧಿಕಾರ ಅದಾರ ಅಂದ್ರೂ ನಾವು ಕೇಳೋದಿಲ್ಲ, ಯಾಕಂದ್ರೆ ರೈತರು ಅನ್ನೋದು ಒಂದು ಇದು ಇರ್ತೈತಿ। ಹೋರಾಟ ಮಾಡಾಕತ್ತೇವಿ, ಇಷ್ಟು ರಾತ್ರಿ ಬಂದು ಹೋರಾಟ ಮಾಡಾಕತ್ತೇವಿ ಅಂದ್ರೆ ನಮ್ಮ ಕಷ್ಟ ನಷ್ಟ ಅದೆಲ್ಲನೂ ನಮ್ಮ ಹಿಂದೆ ಐತಿ। ಕಷ್ಟ ಎಷ್ಟು ಪಟ್ಟೇವಿ ಅಂದ್ರೆ ನಮ್ಮ ಮಕ್ಕಳು ಗಂಡ್ರು ಎಲ್ಲರನ್ನು ಬಿಟ್ಟು ನಾವು ಇಲ್ಲಿ ಬಂದು ನಿಂತೇವಿ। ಸೌದತ್ತಿಗೆ ಬಂದೇವಿ ಅಂದಮೇಲೆ ಅಷ್ಟು ಕಷ್ಟ ಇಲ್ಲ, ಬಂದಿಲ್ಲ ನಾವು, ಯಾರು ಏನೋ ಅಂದರೂ ನಾವು ನಿಂತಿಲ್ಲ। ಯಾಕಂದ್ರೆ ನಮಗೆ ಬೇಕು ನೀರು ಅನ್ನೋ ಸಹಾಯ ಇದರಿಂದ ಬಂದೇವಿ। ನೀವು ಎಲ್ಲದಕ್ಕೂ ಸಹಾಯ ಮಾಡ್ತೀರಿ ಅಂತಂದು ಕೇಳ್ಕೊಂಡು ಬಂದೇವಿ, ಆದರೆ ನೀವು ಮಾಡಲೇಬೇಕು, ನೀರು ಬಿಡಲೇಬೇಕು, ಇಲ್ಲಕಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು 2 ಭಾಷಣ ಮುಗಿಸ್ತೇನೆ। ಎಲ್ಲಿವರೆಗೂ ಹೋರಾಟ ನಿಮ್ಗೆ? ಸಾಯಿವರೆಗೂ ಹೋರಾಟ। ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ನೀರು ಕೊಡದ ನೀಚ ಸರ್ಕಾರಕ್ಕೆ ಮಾತಾಡ್ಬರ್ರಿ। ನೀವ ಮಾತಾಡ್ರಿ, ಹಂಗನ್ರಿ ಒಬ್ಬ ಹಿಂಗನ್ರಿ, ಹಿಂಗಿರ್ಬೇಕಲ್ಲ, ಹಂಗ ಮಾತಾಡ್ಬೇಡ। रामदुर्ग तालुक्यातील एरे, कित्तूर आदी अनेक गावातील शेतकरी आंदोलनाच्या भूमिकेत आले आहेत। एकूण परिस्थिती तणावपूर्ण बनली असून प्रशासन आणि शेतकरी यांच्यात लवकरच चर्चा होण्याची शक्यता आहे। राशेकर हिरेमठ, KMM मराठी, बेळगाव।